ನಿಮ್ಮ ಮೊದಲ ಪ್ರಶ್ನೆ, ಫಿಲ್ಟರ್ ಮಾಡಿದ ನೀರನ್ನು ಕುಡಿಯುವುದರಿಂದ ಉಂಟಾಗುವ ಹಾನಿ ಏನು? ಆಪ್ಷನ್ಸ್: ಎ ಅಜೀರ್ಣತೆ, ಬಿ ರೋಗ ನಿರೋಧಕತೆ ಕಡಿಮೆ, ಸಿ ಬುದ್ಧಿಮಾಂದ್ಯ ಮತ್ತು ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಬಿ ರೋಗ ನಿರೋಧಕತೆ ಕಡಿಮೆಯಾಗುವಿಕೆ. ಫಿಲ್ಟರ್ ಮಾಡಿದ ನೀರನ್ನು ಯಾವಾಗಲೂ ಕುಡಿಯುವುದರಿಂದ ನಮ್ಮಲ್ಲಿನ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. ಪ್ರಶ್ನೆ 2, ಸಂಭೋಗಕ್ಕೆ ವಯಾಗ್ರಕ್ಕಿಂತ ಶಕ್ತಿಶಾಲಿ ತರಕಾರಿ ಯಾವುದು? ಆಪ್ಷನ್ಸ್: ಎ ಹಾಗಲಕಾಯಿ, ಬಿ ಟೊಮೊಟೊ, ಸಿ ಕ್ಯಾರೆಟ್ ಮತ್ತು ಡಿ ನುಗ್ಗೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ನುಗ್ಗೆಕಾಯಿ. ನುಗ್ಗೆಕಾಯಿಯು ಸಂಭೋಗಕ್ಕೆ ವಯಾಗ್ರಕ್ಕಿಂತ ಶಕ್ತಿಶಾಲಿ ತರಕಾರಿ ಎಂದು ಹೇಳಲಾಗಿದೆ. ಪ್ರಶ್ನೆ 3, ಯಾವ ದೇಶದ ಜನಸಂಖ್ಯೆಯು ಆ ದೇಶದ ರಾಷ್ಟ್ರೀಯ ಪ್ರಾಣಿಗಳ ಸಂಖ್ಯೆಗಿಂತ ಕಡಿಮೆ ಇದೆ? ಆಪ್ಷನ್ಸ್: ಎ ನೆದರ್ಲ್ಯಾಂಡ್, ಬಿ ಸೌತ್ ಆಫ್ರಿಕಾ, ಸಿ ಆಸ್ಟ್ರೇಲಿಯಾ ಮತ್ತು ಡಿ ಇಸ್ರೇಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ದೇಶದ ಜನಸಂಖ್ಯೆಯು ಆ ದೇಶದ ರಾಷ್ಟ್ರೀಯ ಪ್ರಾಣಿಯಾದ ಕಾಂಗೂರುಗಳಿಗಿಂತ ಕಡಿಮೆ ಇದೆ. ಪ್ರಶ್ನೆ 4, ಮನುಷ್ಯ ಮೆದುಳಿಲ್ಲದಿದ್ದರೂ ಎಷ್ಟು ಕಾಲ ಬದುಕಬಲ್ಲನು? ಆಪ್ಷನ್ಸ್: ಎ 12 ಗಂಟೆ, ಬಿ 72 ಗಂಟೆ, ಸಿ 6 ಗಂಟೆ ಮತ್ತು ಡಿ 36 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಬಿ 72 ಗಂಟೆ. ಮನುಷ್ಯ ತನ್ನಲ್ಲಿ ಮೆದುಳಿಲ್ಲದಿದ್ದರೂ 72 ಗಂಟೆ ಅಂದರೆ 3 ದಿನಗಳ ಕಾಲ ಬದುಕಬಲ್ಲನು ಎಂದು ವೈಜ್ಞಾನಿಕವಾಗಿ ಹೇಳಲಾಗಿದೆ. ಪ್ರಶ್ನೆ 5, ಮಲೇರಿಯಾ ಕಾಯಿಲೆ ದೇಹದ ಯಾವ ಅಂಗಕ್ಕೆ ಪರಿಣಾಮ ಬೀರುತ್ತದೆ? ಆಪ್ಷನ್ಸ್: ಎ ಯಕೃತ್, ಬಿ ಹೃದಯ, ಸಿ ಮೆದುಳು ಮತ್ತು ಡಿ ಜಠರ. ಸರಿಯಾದ ಉತ್ತರ ಆಪ್ಷನ್ ಎ ಯಕೃತ್. ಪ್ರಶ್ನೆ 6, ನಾಗರ ಹಾವಿನ ದೋಷ ಇದ್ದವರು ಹೆಚ್ಚು ಎಲ್ಲಿ ಪೂಜೆ ಮಾಡಿಸುತ್ತಾರೆ? ಆಪ್ಷನ್ಸ್: ಎ ಕಾಳಹಸ್ತಿ, ಬಿ ಭುವನೇಶ್ವರಿ, ಸಿ ಕುಕ್ಕೆ ಮತ್ತು ಡಿ ಮಧುರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕುಕ್ಕೆ. ನಾಗರ ಹಾವಿನ ದೋಷ ಇದ್ದವರು ಹೆಚ್ಚು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಮಾಡಿಸುತ್ತಾರೆ. ಪ್ರಶ್ನೆ 7, ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದನೆಯನ್ನು ಹೊಂದಿದೆ? ಆಪ್ಷನ್ಸ್: ಎ ರಾಜಸ್ಥಾನ, ಬಿ ಬಿಹಾರ್, ಸಿ ಮಧ್ಯಪ್ರದೇಶ ಮತ್ತು ಡಿ ಮೇಘಾಲಯ. ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ. ಭಾರತದಲ್ಲಿ ರಾಜಸ್ಥಾನ ರಾಜ್ಯವು ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದನೆಯನ್ನು ಮಾಡುವ ರಾಜ್ಯವಾಗಿದೆ. ಪ್ರಶ್ನೆ 8, ಹಾಲು ಕುಡಿದ ನಂತರ ಯಾವ ಪದಾರ್ಥ ತಿಂದರೆ ಮನುಷ್ಯ ಸಾಯಬಹುದು? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಮೀನು, ಸಿ ಚಪಾತಿ ಮತ್ತು ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು. ಮೀನನ್ನು ಹಾಲು ಕುಡಿದ ನಂತರ ತಿನ್ನುವುದರಿಂದ ಆತ ಸಾಯುವ ಸಂಭವ ಹೆಚ್ಚಾಗಿರುತ್ತದೆ. ಪ್ರಶ್ನೆ 9, ಕಡಿಮೆ ನೀರು ಕುಡಿಯುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ಸ್: ಎ ಗ್ಯಾಸ್ಟ್ರಿಕ್, ಬಿ ಹೃದಯದ ಸಮಸ್ಯೆ, ಸಿ ಮಲಬದ್ಧತೆ ಮತ್ತು ಡಿ ಅಜೀರ್ಣತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಲಬದ್ಧತೆ. ನೀರನ್ನು ಕಡಿಮೆ ಕುಡಿಯುವುದರಿಂದ ದೇಹದಲ್ಲಿನ ಅಜೀರ್ಣ ವ್ಯವಸ್ಥೆ ಹೆಚ್ಚಾಗಿ ಮಲಬದ್ಧತೆಯು ಉಂಟಾಗುತ್ತದೆ. ಪ್ರಶ್ನೆ 10, ಬಾವಲಿಗಳು ಕಚ್ಚಿದರೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಎ ಇರುಳುಗುರುಡು, ಬಿ ಕ್ಯಾನ್ಸರ್, ಸಿ ಕಾಮಾಲೆ ಮತ್ತು ಡಿ ರೇಬಿಸ್. ಸರಿಯಾದ ಉತ್ತರ ಆಪ್ಷನ್ ಡಿ ರೇಬಿಸ್. ಬಾವಲಿಗಳು ಕಚ್ಚಿದಾಗ 3 ದಿನಗಳ ಒಳಗೆ ಚಿಕಿತ್ಸೆ ಪಡೆಯದಿದ್ದರೆ ಅದು ರೇಬಿಸ್ ಆಗಿ ಅಂದರೆ ರೇಬಿಸ್ ಕಾಯಿಲೆ ಆಗಿ ಕನ್ವರ್ಟ್ ಆಗುತ್ತದೆ.